ಚಿನ್ನಯ್ಯನವರ ಪತ್ನಿಯಾಗಿರುವಂಥ ಮಲ್ಲಿಕಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಈಗ ಸಾಕಷ್ಟು ದಿನಗಳಾಯಿತು, ನಿಮಗೆ ಬೇಲ್ ಸಿಕ್ತು, 24 ದಿನ ಆದರೂ ಸಹ ಅವ್ರನ್ನ ಹೊರಗೆ ತರೋಕ್ಕೆ ಸಾಕಷ್ಟು ಕಷ್ಟಗಳಾಯ್ತು. ಏನಾಯ್ತು ಅಮ್ಮ, ಏನು ಹೇಳ್ತೀರಿ? ಅದೇ ಸರ್ ಏನಂದ್ರೆ ನಮಗೆ ಅದೇ ನಾವು ಬಡವ್ರೆ. ಇದನ್ನು ರೂಲ್ಸ್ ಹಾಕಿದ್ದಾರೆ, ಅನ್ನೋರ್ಡ್ ರೂಲ್ಸ್ ಹಾಕಿದ್ದಾರೆ. ಆದರೂ ನಮ್ಮ ಮುಂದುವರಿಸ್ಬೇಕಾದ್ರೆ ನಮಗೆ ಯಾರೂ ಬರ್ತಾ ಇರಲಿಲ್ಲ. ಆಮೇಲೆ ನಮಗೊಂದು ಹೆಲ್ಪ್ ಮಾಡಿದ್ರು. ಹೆಸ್ರು ಹೇಳ್ಬಾರ್ದು ನಮಗೆ, ನಮ್ಮವರೇ ಹೆಲ್ಪ್ ಮಾಡಿದ್ರು. ಲಾಯರ್ ಹಿಡಿದು ಕೊಟ್ಟರು. ನಾವು ಹೋಗಿದ್ದೀವಿ. ಚಿನ್ನಯ್ಯನ ಹತ್ರನೂ ಬರೆದು ಕೊಟ್ಟು ನಮ್ಗೆ ಗೌರ್ಮೆಂಟ್ ಲಾಯರ್ ಬೇಡ ಅಂತ ಹೇಳಿದ್ದೀವಿ. ನಾವು ಗೌರ್ಮೆಂಟ್ ಲಾಯರ್ ಬೇಡ ಅಂತ ಹೇಳಿದ್ವಿ. ಇವಾಗ ನಮ್ಮ ಪ್ರೈವೇಟ್ ಲಾಯರು ಅವರು ನಮಗೆ ಹೆಲ್ಪ್ ಮಾಡಿ ಹೊರಗಡೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅಮ್ಮ, ಈಗ ಅವರು ಬುರುಡೆ ಕೊಟ್ಟಾಗ ಅವ್ರ ಹತ್ರ ಸಾಕಷ್ಟು ಲಾಯರ್ಗಳಿದ್ರು, ಅವ್ರನ್ನ ಕರ್ಕೊಂಡು ಹೋದ್ರು. ಬೇಲ್ ಸಿಕ್ಕ ಮೇಲೂ ಅವ್ರನ್ನ ಬಿಡ್ಸಕ್ಕಾಗ್ಲಿಲ್ಲ ನಿಮ್ಗೆ. ಸಾಕಷ್ಟು 20 ದಿನಗಳಾಯ್ತು, ಬಾಂಡ್ ಕಟ್ಲಿಕ್ಕಾಗಿರ್ಲಿ, ಜಾಮೀನ್ ಕಟ್ಲಿ, ಎಷ್ಟೆಲ್ಲ ಕಷ್ಟ ಆಯ್ತು ಅಮ್ಮ? ತುಂಬ ಕಷ್ಟ ಆಯಿತು ಸರ್, ತುಂಬ ಕಷ್ಟ ಆಯಿತು. ಯಾಕಂದರೆ ಅವ್ರು ನನ್ನ ಮನೆ ಬಿಟ್ಟು ಹೋಗಿ 6 ತಿಂಗಳಾಯಿತು. ಇವಾಗ ಜೈಲಲ್ಲೇ 2 ತಿಂಗಳು ಮೇಲಾಯಿತು. ಅದು ಹೆಂಗೆ ಹೇಳೋದಂತೆ ನಮಗೆ ಗೊತ್ತಿಲ್ಲ ಸರ್, ಅರ್ಥ ಆಗಿತ್ತಲ್ಲ ಸರ್. ನಾವು ಕೂಲಿ ಕೆಲಸನೇ ಮಾಡೋರು. 200 ರೂಪಾಯಿ, 150 ರೂಪಾಯಿ ಸಂಬಳ ಅಲ್ಲಿ ತಮಿಳ್ನಾಡಲ್ಲಿ. ಆದರೆ ನಮಗೆ 1 ಲಕ್ಷ ಬಾಂಡು ಮತ್ತು ಇದು ಅನ್ನೋದು ರೂಲ್ಸು. ಅಲ್ಲಿ ತಮಿಳ್ನಾಡು ಹೋಗ್ಬಾರ್ದು, ಅಲ್ಲಿ ಇಲ್ಲ. ಇರಲಿ ಪರವಾಗಿಲ್ಲ, ಇರಲಿ, ಅದು ನಮ್ಮ ಲಾಯರ್ ನೋಡ್ಕೋತಾರೆ. ಹೆಂಗೆ ರೂಲ್ಸ್ ಹಾಕಿದ್ದಾರೆ ಆ ರೂಲ್ಸ್ ಪ್ರಕಾರನೇ ನಾವು ಹೋಗ್ತೀವಿ. ಆದರೆ ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಮೇಲೆ ನಮ್ಮ ಚಿನ್ನಯ್ಯನಿಗೆ ಇರಲಿ, ನಮಗೆ ಇರಲಿ, ನಮ್ಮ ಸ್ವಂತ ಬಂಧನ ಇರಲಿ, ಏನೋ ಒಂದು ಆದ್ರೂ ಘಟನೆ ಆದ್ರೂ ಅದಕ್ಕೂ ಈ 4 ಜನನೇ ಕಾರಣ. ಯಾರಮ್ಮ? ಆದ್ರೆ ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ವಿಠ್ಠಲ, ಇವ್ರು 4 ಜನ ಕಾರಣ. ಅಂದ್ರೆ ಇವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಕಾರಣ. ಇವರೇ ಕಾರಣ. ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವ್ರು ಕಾರಣ. 4 ಜನ ಕಾರಣ. ಯಾಕಂದರೆ ಈ 4 ಜನ ತನಕ ಕರ್ಕೊಂಡೋಗಿ ಇವಾಗ ಜೈಲು ತುಂಬ ಹೋಗಿದ್ದಾರೆ. ಯಾರು ಅದು ಸ್ಟಾರ್ಟಲ್ಲಿ 4 ಜನ ಲಾಯರ್ಗಳಿದ್ದರು, ಅವ್ರ ಜೊತೆಲಿದ್ದರು. ನಾನು ಟಿ ವಿನಲ್ಲೇ ನೋಡಿದೆ, ಅವ್ನು ನೇರ್ಗೆ ನೋಡಿಲ್ಲ. ಆದರೆ ಆಮೇಲೆ ಅರ್ಧದಲ್ಲಿ ಬಿಟ್ಟೋದ್ರು, ಎಲ್ಲರೂ ಬಿಟ್ಟೋದ್ರು. ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ಈ ವಿಠ್ಠಲ ಕರ್ಕೊಂಡೋಗಿ ಎಲ್ಲ ಮಾಡ್ದದೆಲ್ಲ ಮಾಡಿದ್ರು, ಮತ್ತೆ ಬಿಟ್ಟೋದ್ರು. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಫಸ್ಟ್ ಇದ್ದವರೆಲ್ಲ ನಡುದಾರಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಜೀವನ ಬಾಳ್ಬೇಕು. ಯಾಕಂದರೆ 6 ತಿಂಗಳು ಆಯಿತು. ಅದು ನನ್ನ ಗಂಡನಿಗೆ ಇರಲಿ, ನಮಗೆ ಇರಲಿ, ನಮ್ಮ ಮಕ್ಕಳಿಗೆ ಇರಲಿ, ಯಾರಿಗೆ ಒಂದು ಜೀವ ಏನಾದರೂ ಅಪಾಯ ಆದ್ರೆ ಅದು ಈ 4 ಜನನೇ ಕಾರಣ. ಅಮ್ಮ, ಒಂದು ವೇಳೆ ಈ ಚಿನ್ನಯ್ಯನವ್ರನ್ನ ಮತ್ತೆ ಅವರು ಸೆಳೆಯುವಂಥ ಪ್ರಯತ್ನ ಅಥವಾ ಅವ್ರನ್ನ ಮೀಟ್ ಮಾಡುವಂಥ ಪ್ರಯತ್ನವನ್ನ ಈ ತಿಮ್ರೋಡಿ ಗ್ಯಾಂಗು ಮಾಡಿದ್ರೆ ಏನಮ್ಮ ಅಂತ ಹೇಳಿ? ಅದೇ ಸರ್, ಏನಂದರೆ ಇವಾಗ ದೇವಸ್ಥಾನ ಟಾರ್ಗೆಟ್ ಮಾಡಿ ಇಷ್ಟು ಮಾಡಿರೋದವರು. ಅದು ನಮ್ಮ ಹತ್ರನೂ ಹೇಳಿದ್ದಾರೆ, ಅದು ಅವ್ರಿಗೆ ಗೊತ್ತಿದ್ದದ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟು. ಅದು ನಾವು ದೇವಸ್ಥಾನ ಅಲ್ಲಿ ಅನ್ನ ತಿಂದಿದ್ದೀವಿ, ಕೆಲಸ ಮಾಡಿದ್ದೀವಿ. ನಾವು 20 ವರ್ಷ ನಮ್ಮ ಯಜಮಾನ್ರು ಇದ್ದಿದ್ದಾರೆ, ನಾನೊಂದು 5 ವರ್ಷ ಇದ್ದಿದ್ದೀನಿ. ಅಲ್ಲಿ ಅನ್ನ ತಿಂದಿದ್ದೀನಿ. ಆದರೆ ದೇವ್ರಿಗೆ ನಾವು ಮೋಸ ಮಾಡಬಾರ್ದು. ನಾವು ಮೋಸ ಮಾಡಲ್ಲ ನಾವು ದೇವ್ರಿಗೆ. ಅದೇ ಧರ್ಮಸ್ಥಳದ ಅನ್ನವನ್ನ ತಿಂದಿದ್ದೀವಿ, ನಾವು ಧರ್ಮಸ್ಥಳಕ್ಕೆ ಅನ್ಯಾಯ ಮಾಡಲ್ಲ ಅಂತ. ಮಾಡಲ್ಲ, ನಾವು ಅನ್ಯಾಯ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ಚಿನ್ನಯ್ಯನವ್ರನ್ನ ಕರ್ಕೊಂಡು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿಸಿ ಕ್ಷಮೆ ಕೇಳುವಂಥ ಕೆಲಸ ಏನಾದ್ರು ಮಾಡ್ತೀರಮ್ಮ? ಮಾಡ್ತೀವಿ ಸರ್, ನಾವು ಮಾಡ್ತೀವಿ. ಸ್ವಲ್ಪ ನಮ್ಗೆ ಟೈಮ್ ಬೇಕು ಸರ್, ಹೋಗ್ತೀವಿ, ಇವಾಗ ಹೋಗಲ್ಲ. ಯಾಕಂದ್ರೆ ನಾವು ಕೇಸ್ ಕೊಟ್ಟಿರೋದು ಅವ್ರ ಮೇಲೆ, ನನ್ನ ಗಂಡ. ನಾವು ಮತ್ತೆ ಹೋಗಿ ಮುಂದೇನಂದ್ರೆ ಯಾರಿಗೂ ಕೋಪ ಬರ್ತದಲ್ಲ ಸರ್, ಅದರಿಂದ ಸ್ವಲ್ಪ ಟೈಮ್ ನಮ್ಗೆ ಬೇಕು. ಅದಾದ್ಮೇಲೆ ಹೋಗಿ ಕ್ಷಮೆ ಕೇಳ್ತೀವಿ. ಕ್ಷಮೆ ಕೇಳ್ತೀವಿ, ನಾವು ಗ್ಯಾರಂಟಿ ಕೇಳ್ತೀವಿ. ವೀರೇಂದ್ರ ಹೆಗ್ಗಡೆ ಅವರು ವೀರೇಂದ್ರ ಹೆಗ್ಗಡೆ ಅವರು, ನಾನು ನನ್ನ ಗಂಡನೇ ಹೋಗಿ ಕೇಳ್ತೀವಿ, ಕ್ಷಮೆ ಕೇಳ್ತೀವಿ. ಈ ಬುರುಡೆ ಕೊಟ್ಟು ಇವರು ಸಿಕ್ಸ್ದವರು ಕೈ ಬಿಟ್ರು, ಮನೆಯವರು ಕೈ ಬಿಟ್ರು ಅಂತ ಹೇಳಿ. ಮನೆಯವ್ರಂದ್ರೆ ಅವ್ರ ಅಣ್ಣ ತಮ್ಮಂದ್ರ ಎಲ್ಲರೂ ಕೈ ಬಿಟ್ರು ಸರ್, ಯಾರನ್ನು ಹೇಳೋಕ್ಕಾಗಲ್ಲ. ಇದ್ರೂ ಪರಿಸ್ಥಿತಿ ಹಂಗಿತ್ತು. ನಮ್ಮ ದೇವಸ್ಥಾನ ಮೇಲೆ ಒಂದು ಅಪಚಾರ ಮಾಡಿ ಹಿಂಗೆಲ್ಲ ಆಗಬೇಕಾದ್ರೆ ಯಾರು ಬರಲ್ಲ. ಅದು ತಪ್ಪು ನಮ್ಮ ಮೇಲೇ ಇರ್ತದೆ. ನಮ್ಮ ಇನ್ನೊವ್ರ ಮೇಲೆ ತಪ್ಪು ಹೇಳೋಕ್ಕಾಗಲ್ಲ. ಇದ್ರೂ ಅವರು ಕೋಡ ಹುಟ್ಟಿದವರು. ಇವತ್ತು ಆ ಜಾಗದಲ್ಲಿ ಬೇರೆ ಯಾರಾದ್ರು ಇದ್ರು, ಇವರು ಹೊರಗಡೆ ಇದ್ದರೆ ಏನು ಮಾಡಬೇಕು ಮಾಡಿ ಕರ್ಕೊಂಡು ಬರ್ತಾಯಿದ್ರು. ಆದರೆ ಅವ್ರಿಗೆ ಯಾರು ಹೆಲ್ಪ್ ಮಾಡೋಕೆ ಅವ್ರ ಅಣ್ಣ ತಮ್ಮ ಬರಲಿಲ್ಲ. ಆದರೆ ನಮ್ಮ ಜೀವನದಲ್ಲೇ ಅವ್ರ ಅಣ್ಣ ತಮ್ಮ ಸತ್ತೋದಕ್ಕೆ ಇದೇನೆ. ಇದಿಷ್ಟು ಏನು ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರ ಮಾತಾಗಿರುವಂಥದ್ದು. ಇವೆಲ್ಲ ಪ್ರಕ್ರಿಯೆಗಳು ಅಂದ್ರೆ ಕೆಲವೊಂದಿಷ್ಟು ನ್ಯಾಯಾಂಗ ಈಗ ಅಡಚಣೆಗಳಿದಾವೆ, ಅವೆಲ್ಲವೂ ಮುಗಿದ ಮೇಲೆ ನಾನು ವೀರೇಂದ್ರ ಹೆಗ್ಗಡೆ ಅವರ ಬಳಿ ಹೋಗಿ ಕ್ಷಮೆಯನ್ನ ಯಾಚಿಸ್ತೇನೆ ಎನ್ನುವಂಥ ಮಾತನ್ನ ಸಹ ಮಲ್ಲಿಕಾ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಚಿನ್ನಯ್ಯನವರ ಪತ್ನಿಯಾಗಿರುವಂಥ ಮಲ್ಲಿಕಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಈಗ ಸಾಕಷ್ಟು ದಿನಗಳಾಯಿತು, ನಿಮಗೆ ಬೇಲ್ ಸಿಕ್ತು, 24 ದಿನ ಆದರೂ ಸಹ ಅವ್ರನ್ನ ಹೊರಗೆ ತರೋಕ್ಕೆ ಸಾಕಷ್ಟು ಕಷ್ಟಗಳಾಯ್ತು. ಏನಾಯ್ತು ಅಮ್ಮ, ಏನು ಹೇಳ್ತೀರಿ? ಅದೇ ಸರ್, ಏನಂದರೆ ನಮಗೆ ಅದೇ ನಾವು ಬಡವ್ರೆ. ಇದನ್ನು ರೂಲ್ಸ್ ಹಾಕಿದ್ದಾರೆ, ಅನ್ನೋರ್ಡ್ ರೂಲ್ಸ್ ಹಾಕಿದ್ದಾರೆ. ಆದರೂ ನಮ್ಮ ಮುಂದುವರಿಸ್ಬೇಕಾದ್ರೆ ನಮಗೆ ಯಾರೂ ಬರ್ತಾ ಇರಲಿಲ್ಲ. ಆಮೇಲೆ ನಮಗೊಂದು ಹೆಲ್ಪ್ ಮಾಡಿದ್ರು. ಹೆಸ್ರು ಹೇಳ್ಬಾರ್ದು ನಮಗೆ, ನಮ್ಮವರೇ ಹೆಲ್ಪ್ ಮಾಡಿದ್ರು. ಲಾಯರ್ ಹಿಡಿದು ಕೊಟ್ಟರು. ನಾವು ಹೋಗಿದ್ದೀವಿ. ಚಿನ್ನಯ್ಯನ ಹತ್ರನೂ ಬರೆದು ಕೊಟ್ಟು ನಮ್ಗೆ ಗೌರ್ಮೆಂಟ್ ಲಾಯರ್ ಬೇಡ ಅಂತ ಹೇಳಿದ್ದೀವಿ. ನಾವು ಗೌರ್ಮೆಂಟ್ ಲಾಯರ್ ಬೇಡ ಅಂತ ಹೇಳಿದ್ವಿ. ಇವಾಗ ನಮ್ಮ ಪ್ರೈವೇಟ್ ಲಾಯರು ಅವರು ನಮಗೆ ಹೆಲ್ಪ್ ಮಾಡಿ ಹೊರಗಡೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್.
ಈಗ ಅವರು ಬುರುಡೆ ಕೊಟ್ಟಾಗ ಅವ್ರ ಹತ್ರ ಸಾಕಷ್ಟು ಲಾಯರ್ಗಳಿದ್ರು, ಅವ್ರನ್ನ ಕರ್ಕೊಂಡು ಹೋದ್ರು. ಬೇಲ್ ಸಿಕ್ಕ ಮೇಲೂ ಅವ್ರನ್ನ ಬಿಡ್ಸಕ್ಕಾಗ್ಲಿಲ್ಲ ನಿಮ್ಗೆ. ಸಾಕಷ್ಟು 20 ದಿನಗಳಾಯ್ತು ಬಾಂಡ್ ಕಟ್ಲಿಕ್ಕಾಗಿರ್ಲಿ, ಜಾಮೀನ್ ಕಟ್ಲಿ, ಎಷ್ಟೆಲ್ಲ ಕಷ್ಟ ಆಯ್ತು ಅಮ್ಮ. ತುಂಬ ಕಷ್ಟ ಆಯಿತು ಸರ್. ತುಂಬ ಕಷ್ಟ ಆಯಿತು. ಯಾಕಂದರೆ ಅವ್ರು ನನ್ನ ಮನೆ ಬಿಟ್ಟು ಹೋಗಿ 6 ತಿಂಗಳಾಯಿತು. ಇವಾಗ ಜೈಲಲ್ಲೇ 2 ತಿಂಗಳು ಮೇಲಾಯಿತು. ಅದು ಹೆಂಗೆ ಹೇಳೋದಂತೆ ನಮಗೆ ಗೊತ್ತಿಲ್ಲ ಸರ್. ಅರ್ಥ ಆಗ್ತಿಲ್ಲ ಸರ್. ನಾವು ಕೂಲಿ ಕೆಲಸನೇ ಮಾಡೋರು. ₹200 ₹150 ಸಂಬಳ ಅಲ್ಲಿ ತಮಿಳ್ನಾಡಲ್ಲಿ. ಆದ್ರೆ ನಮಗೆ 1,00,000 ಬಾಂಡು ಮತ್ತು ಇದು 12 ರೂಲ್ಸು. ಅಲ್ಲಿ ತಮಿಳ್ನಾಡು ಹೋಗ್ಬಾರ್ದು ಅಲ್ಲಿ ಇಲ್ಲ. ಇರಲಿ ಪರವಾಗಿಲ್ಲ ಇರಲಿ, ಅದು ನಮ್ಮ ಲಾಯರ್ ನೋಡ್ಕೋತಾರೆ. ಹೆಂಗೆ ರೂಲ್ಸ್ ಹಾಕಿದಾರೆ ಆ ರೂಲ್ಸ್ ಪ್ರಕಾರನೇ ನಾವು ಹೋಗ್ತೀವಿ. ಆದರೆ ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಮೇಲೆ ನಮ್ಮ ಚಿನ್ನಯ್ಯನಿಗೆ ಇರಲಿ, ನಮಗೆ ಇರಲಿ, ನಮ್ಮ ಸ್ವಂತ ಬಂಧನೇ ಇರಲಿ, ಏನೋ ಒಂದು ಆದ್ರೂ ಘಟನೆ ಆದ್ರೂ ಅದಕ್ಕೂ ಈ 4 ಜನನೇ ಕಾರಣ. ಯಾರಮ್ಮ? ಆದ್ರೆ ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ವಿಠ್ಠಲ, ಇವ್ರು 4 ಜನ ಕಾರಣ. ಅಂದ್ರೆ ಇವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಕಾರಣ. ಇವರೇ ಕಾರಣ. ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವ್ರ ಕಾರಣ. 4 ಜನ ಕಾರಣ. ಯಾಕಂದರೆ ಈ 4 ಜನ ತನಕ ಕರ್ಕೊಂಡೋಗಿ ಇವಾಗ ಜೈಲು ತುಂಬ ಹೋಗಿದ್ದಾರೆ. ಯಾರು ಅದು ಸ್ಟಾರ್ಟಲ್ಲಿ 4 ಜನ ಲಾಯರ್ಗಳಿದ್ದರು, ಅವ್ರ ಜೊತೆಲಿದ್ದರು. ನಾನು ಟಿ ವಿನಲ್ಲೇ ನೋಡಿದೆ, ಅವ್ನು ನೇರ್ಗೆ ನೋಡಿಲ್ಲ. ಆದರೆ ಆಮೇಲೆ ಅರ್ಧದಲ್ಲಿ ಬಿಟ್ಟೋದ್ರು, ಎಲ್ಲರೂ ಬಿಟ್ಟೋದ್ರು. ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ಈ ವಿಠ್ಠಲ ಕರ್ಕೊಂಡೋಗಿ ಎಲ್ಲ ಮಾಡ್ದದೆಲ್ಲ ಮಾಡಿದ್ರು, ಮತ್ತೆ ಬಿಟ್ಟೋದ್ರು. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಫಸ್ಟ್ ಇದ್ದವರೆಲ್ಲ ನಡುದಾರಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಜೀವನ ಬಾಳ್ಬೇಕು. ಯಾಕಂದ್ರೆ 6 ತಿಂಗಳು ಆಯಿತು. ಅದು ನನ್ನ ಗಂಡನಿಗೆ ಇರಲಿ, ನಮಗೆ ಇರಲಿ, ನಮ್ಮ ಮಕ್ಕಳಿಗೆ ಇರಲಿ, ಯಾರಿಗೆ ಒಂದು ಜೀವ ಏನಾದರೂ ಅಪಾಯ ಆದ್ರೆ ಅದು ಈ 4 ಜನನೇ ಕಾರಣ. ಒಂದು ವೇಳೆ ಈ ಚಿನ್ನಯ್ಯನವ್ರನ್ನ ಮತ್ತೆ ಅವರು ಸೆಳೆಯುವಂತ ಪ್ರಯತ್ನ ಅಥವಾ ಅವ್ರನ್ನ ಮೀಟ್ ಮಾಡುವಂತ ಪ್ರಯತ್ನವನ್ನ ಈ ತಿಮ್ರೋಡಿ ಗ್ಯಾಂಗು ಮಾಡಿದ್ರೆ ಏನಮ್ಮ ಅಂತ ಹೇಳಿ. ಅದೇ ಸರ್, ಏನಂದರೆ ಇವಾಗ ದೇವಸ್ಥಾನ ಟಾರ್ಗೆಟ್ ಮಾಡಿ ಇಷ್ಟು ಮಾಡಿರೋದವರು. ಅದು ನಮ್ಮ ಹತ್ರನೇ ಹೇಳಿದ್ದಾರೆ, ಅದು ಅವ್ರಿಗೆ ಗೊತ್ತಿದ್ದದ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟು. ಅದು ನಾವು ದೇವಸ್ಥಾನ ಅಲ್ಲಿ ಅನ್ನ ತಿಂದಿದ್ದೀವಿ, ಕೆಲಸ ಮಾಡಿದ್ದೀವಿ. ನಾವು 20 ವರ್ಷ ನಮ್ಮ ಯಜಮಾನ್ರು ಇದ್ದಿದ್ದಾರೆ, ನಾನೊಂದು 5 ವರ್ಷ ಇದ್ದಿದ್ದೀನಿ. ಅಲ್ಲಿ ಅನ್ನ ತಿಂದಿದ್ದೀನಿ. ಆದರೆ ದೇವ್ರಿಗೆ ನಾವು ಮೋಸ ಮಾಡಬಾರ್ದು. ನಾವು ಮೋಸ ಮಾಡಲ್ಲ ನಾವು ದೇವ್ರಿಗೆ. ಅದೇ ಧರ್ಮಸ್ಥಳದ ಅನ್ನವನ್ನ ತಿಂದಿದೀವಿ, ನಾವು ಧರ್ಮಸ್ಥಳಕ್ಕೆ ಅನ್ಯಾಯ ಮಾಡಲ್ಲ ಅಂತ. ಮಾಡಲ್ಲ ನಾವು ಅನ್ಯಾಯ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ಚಿನ್ನಯ್ಯನವ್ರನ್ನ ಕರ್ಕೊಂಡು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡಿಸಿ ಕ್ಷಮೆ ಕೇಳುವಂತ ಕೆಲಸ ಏನಾದ್ರು ಮಾಡ್ತೀರಮ್ಮ? ಮಾಡ್ತೀವಿ ಸರ್, ನಾವು ಮಾಡ್ತೀವಿ. ಸ್ವಲ್ಪ ನಮ್ಗೆ ಟೈಮ್ ಬೇಕು ಸರ್. ಹೋಗ್ತೀವಿ, ಇವಾಗ ಹೋಗಲ್ಲ. ಯಾಕಂದ್ರೆ ನಾವು ಕೇಸ್ ಕೊಟ್ಟಿರೋದು ಅವ್ರ ಮೇಲೆ, ನನ್ನ ಗಂಡ. ನಾವು ಮತ್ತೆ ಹೋಗಿ ಮುಂದೇನೆಂದ್ರೆ ಯಾರಿಗೂ ಕೋಪ ಬರ್ತದಲ್ಲ ಸರ್. ಅದರಿಂದ ಸ್ವಲ್ಪ ಟೈಮ್ ನಮ್ಗೆ ಅದಾದ್ಮೇಲೆ ಹೋಗಿ ಕ್ಷಮೆ ಕೇಳ್ತೀವಿ. ಕ್ಷಮೆ ಕೇಳ್ತೀವಿ, ನಾವು ಗ್ಯಾರಂಟಿ ಕೇಳ್ತೀವಿ. ವೀರೇಂದ್ರ ಹೆಗ್ಗಡೆ ಅವ್ರು ವೀರೇಂದ್ರ ಹೆಗ್ಗಡೆ ಅವರು, ನಾನು ನನ್ನ ಗಂಡನೇ ಹೋಗಿ ಕೇಳ್ತೀವಿ, ಕ್ಷಮೆ ಕೇಳ್ತೀವಿ. ಈ ಬುರುಡೆ ಕೊಟ್ಟು ಇವ್ರು ಸಿಕ್ಸ್ದವರು ಕೈ ಬಿಟ್ರು, ಮನೆಯವರು ಕೈ ಬಿಟ್ರು ಅಂತ ಹೇಳಿ. ಮನೆಯವ್ರಂದ್ರೆ ಅವ್ರ ಅಣ್ಣ ತಮ್ಮಂದ್ರ ಎಲ್ಲರೂ ಕೈ ಬಿಟ್ರು ಸರ್. ಯಾರನ್ನು ಹೇಳೋಕ್ಕಾಗಲ್ಲ. ಇದ್ರೂ ಪರಿಸ್ಥಿತಿ ಹಂಗಿತ್ತು. ನಮ್ಮ ದೇವಸ್ಥಾನ ಮೇಲೆ ಒಂದು ಅಪಚಾರ ಮಾಡಿ ಹಿಂಗೆಲ್ಲ ಆಗಬೇಕಾದ್ರೆ ಯಾರು ಬರಲ್ಲ. ಅದು ತಪ್ಪು ನಮ್ಮ ಮೇಲೇ ಇರ್ತದೆ. ನಮ್ಮ ಇನ್ನೊವ್ರ ಮೇಲೆ ತಪ್ಪು ಹೇಳೋಕ್ಕಾಗಲ್ಲ. ಇದ್ರೂ ಅವರು ಕೋಡ ಹುಟ್ಟಿದವರು. ಇವತ್ತು ಆ ಜಾಗದಲ್ಲಿ ಬೇರೆ ಯಾರಾದ್ರು ಇದ್ರು, ಇವರು ಹೊರಗಡೆ ಇದ್ದರೆ ಏನು ಮಾಡಬೇಕು ಮಾಡಿ ಕರ್ಕೊಂಡು ಬರ್ತಾಯಿದ್ರು. ಆದರೆ ಅವ್ರಿಗೆ ಯಾರು ಹೆಲ್ಪ್ ಮಾಡೋಕೆ ಅವ್ರ ಅಣ್ಣ ತಮ್ಮ ಬರಲಿಲ್ಲ. ಆದರೆ ನಮ್ಮ ಜೀವನದಲ್ಲೇ ಅವ್ರ ಅಣ್ಣ ತಮ್ಮ ಸತ್ತೋದಕ್ಕೆ ಇದೇನೆ. ಇದಿಷ್ಟು ಏನು ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರ ಮಾತಾಗಿರುವಂಥದ್ದು. ಇವೆಲ್ಲ ಪ್ರಕ್ರಿಯೆಗಳು ಅಂದ್ರೆ ಕೆಲವೊಂದಿಷ್ಟು ನ್ಯಾಯಾಂಗ ಈಗ ಅಡಚಣೆಗಳಿದಾವೆ, ಅವೆಲ್ಲವೂ ಮುಗಿದ ಮೇಲೆ ನಾನು ವೀರೇಂದ್ರ ಹೆಗ್ಗಡೆ ಅವರ ಬಳಿ ಹೋಗಿ ಕ್ಷಮೆಯನ್ನ ಯಾಚಿಸ್ತೇನೆ ಎನ್ನುವಂತ ಮಾತನ್ನ ಸಹ ಮಲ್ಲಿಕಾ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.